ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನೆಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ. ಟಾಪಿಕ್ ಬಂದ್ಬಿಟ್ಟು ನೀವು ಯಾರ ಬಗ್ಗೆ ಯೋಚಿಸ್ತಾ ಇದ್ದೀರಾ, ಈ ಒಂದು ರೀಡಿಂಗ್ನ ಯಾರು ರಿಲೇಟೆಡ್ ಆಗಿ ನೋಡ್ತಾ ಇದ್ದೀರಾ ಅವರ ಮೈಂಡಲ್ಲಿ ನಿಮ್ಮ ಬಗ್ಗೆ ಏನು ಯೋಚಿಸ್ತಾ ಇದ್ದಾರೆ, ಈ ಒಂದು ಪ್ರೀತಿ ವಿಷಯ ಆಗಿರ್ಬೋದು, ನಿಮ್ಮ ಫ್ರೆಂಡ್ಶಿಪ್ ವಿಷಯದಲ್ಲಾಗಿರ್ಬೋದು, ಅವ್ರ ಮೈಂಡಲ್ಲಿ ನಿಮ್ಮ ಬಗ್ಗೆ ಏನು ಯೋಚಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಈ ಒಂದು ರೀಡಿಂಗ್ ಆಗಿರುತ್ತೆ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಒಂದು ರೀಡಿಂಗ್ನ ವಾಚ್ ಮಾಡ್ಬೋದು. ಪರ್ಸ್ನಲ್ ಆಗಿ ಟ್ಯಾರೋ ರೀಡಿಂಗ್ ತಗೊಳ್ಬೇಕು, ಹಾಗೆ ಪೆಂಡುಲಮ್ ರೀಡಿಂಗ್ ತಗೊಳ್ಬೇಕಂತ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಅವ್ರು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋ ಮೂಲಕ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಲಾ ಆಫ್ ಅಟ್ರಾಕ್ಷನ್ ಕಲೀಲಿಕ್ಕೂ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದೆ, ನಿಮ್ಮ ಲೈಫನ್ನು ಒಂದು ಪಾಸಿಟಿವ್ ವೇಲ್ ತಗೊಂಡು ಹೋಗಬೇಕು, ಅಂದರೆ ಈಸಿಯಾಗಿ ನಿಮ್ಮ ಲೈಫಲ್ಲಿ ಅಟ್ರಾಕ್ಟ್ ಮಾಡಬೇಕು, ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ಗಳನ್ನೆಲ್ಲ ಕಲಿಬೇಕು ಅಂತ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದೆ, ನೀವು ಲಾ ಆಫ್ ಅಟ್ರಾಕ್ಷನ್ ಕ್ಲಾಸ್ಗೆ ಜಾಯ್ನ್ ಆಗ್ಬೋದು. ಒಂದೊಂದು ಸೆಷನ್ಸ್ ನಡೀತಾ ಇದೆ ಆಲ್ರೆಡಿ. ಪರ್ಸ್ನಲ್ ಆಗಿ ನೀವು ಅದನ್ನು ತಗೊಳ್ಬೇಕಾಗತ್ತೆ, ಗ್ರೂಪ್ ವೈಸ್ ಇಲ್ಲ, ಪರ್ಸ್ನಲ್ ಆಗಿ ನೀವು ಕಲಿಬೇಕಾಗಿರುತ್ತೆ. ಓಕೆ, ಹಾಗೆ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವಿಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ತುಂಬ ಪಾಸಿಟಿವ್ ಆಗಿ ತುಂಬ ಚೆನ್ನಾಗಿ ಕಮೆಂಟ್ಸ್ಗಳು ಮಾಡುವಂಥ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆದಿಪರಾಶಕ್ತಿ ಜಗನ್ಮಾತೆ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ. ನೀವು ಅಂದ್ಕೊಂಡಿರೋ ಅಂಥ ಎಲ್ಲ ವಿಷಸ್ಗಳು ಆದಷ್ಟು ಬೇಗ ಪೂರ್ಣಗೊಳ್ಳಲಿ ಅಂತ ಹೇಳಿ ಬೇಡ್ಕೊಳ್ತೇನೆ, ಆಶಿಸ್ತೇನೆ. ಓಕೆ, ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಡೈರೆಕ್ಟಾಗಿ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ನ ಮಾಡೋಣ. ಓಕೆ, ಈ ರೀಡಿಂಗ್ನ ವಾಚ್ ಮಾಡಲಿಕ್ಕೂ ಮುಂಚೆನೆ ನಿಮ್ಮ ಪರ್ಸನ್ ಅವರ ಫೋಟೋಸ್ ಇದ್ರೆ ನೋಡಿ ಅವರ ಫೇಸ್ನ ನೆನ್ಪು ಮಾಡ್ಕೊಳ್ಳಿ. ಓಕೆ, ಹಾಗೆ ನಾನು ನನ್ನ ಚಾನಲಲ್ಲಿ ಒಂದು ವಿಡಿಯೋಸನ್ನ ಅಪ್ಲೋಡ್ ಮಾಡಿದ್ದೀನಿ, ಅಂದರೆ ಶಾರ್ಟ್ಸಲ್ಲಿ ಏನು ಹೇಳ್ಬೋದು, ಡ್ರಾಯಿಂಗ್ ವಿಡಿಯೋನ ಹಾಕಿದ್ದೀನಿ. ಓಕೆ, ಯಾರೆಲ್ಲ ಇನ್ನೂ ನೋಡಲಿಲ್ಲ ಅವರು ಚೆಕ್ ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸಿ. ಓಕೆ, ಈ ಒಂದು ಫ್ಲೇಮ್ ನೋಡ್ತಾ ನಿಮ್ಮ ಪರ್ಸನ್ ಅವರ ಹೆಸರನ್ನ 3 ಬಾರಿ ಹೇಳಿ. ಓಕೆ, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ನೀವು ಯೋಚಿಸ್ತಾ ಇರುವಂಥ ವ್ಯಕ್ತಿ ಅವ್ರ ಮೈಂಡಲ್ಲಿ ನಿಮ್ಮ ಬಗ್ಗೆ ಏನು ಚಿಂತಿಸ್ತಾ ಇದ್ದಾರೆ, ಏನು ಯೋಚಿಸ್ತಾ ಇದ್ದಾರೆ. ಆದಿಪರಾಶಕ್ತಿ ಜಗನ್ಮಾತೆ ಥ್ಯಾಂಕ್ ಯು. ಓಕೆ, ನಿಮ್ಮಿಬ್ಬರು ಪ್ರೀತಿ ಮುಂಚಿನ ಹಾಗೆ ಈಗ ಇಲ್ಲ ಅಂತ ಹೇಳಿ ತೋರಿಸ್ತಾ ಇದೆ ಇಲ್ಲಿ. ಓಕೆ, ನೀವು ಅವರಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಿದ್ರಿ, ತುಂಬ ಟೈಮ್ ಸ್ಪೆಂಡ್ ಮಾಡ್ತಿದ್ರಿ ಅವರಿಗೋಸ್ಕರ, ತುಂಬ ಮೆಸೇಜ್ಗಳು ಮಾಡುವಂಥದ್ದು, ಕಾಲ್ ಮಾಡುವಂಥದ್ದು, ಅಥವಾ ಅವ್ರ ಜೊತೆ ಹೆಚ್ಚಿನ ಸಮಯವನ್ನು ಕಳೀತಾ ಇದ್ರಿ. ಬಟ್ ಇವಾಗ ಅವ್ರ ಜೊತೆಗೆ ಹೆಚ್ಚಿನ ಸಮಯ ಕಳೆಯುವಂಥದ್ದಾಗಿರಲಿ ಅಥವಾ ಅವರಿಗೆ ಟೈಮ್ ಕೊಡುವಂಥದ್ದಾಗಿರಲಿ ಇಲ್ಲ, ಆಗ್ತಾ ಇಲ್ಲ. ಸೊ ಆ ರಿಲೇಟೆಡ್ ಆಗಿ ಅವರು ಸ್ವಲ್ಪ ಡಿಸ್ಟರ್ಬ್ ಆಗಿದ್ದಾರೆ ಅಂತ ಹೇಳ್ಬೋದು ನಿಮ್ಮ ಪರ್ಸನ್. ಇಲ್ಲಿ ಅವ್ರ ಮೈಂಡಲ್ಲಿ ಬರ್ತಿದೆ, ಮುಂಚಿನ ಹಾಗೆ ನೀನಿಲ್ಲ, ನಿನ್ನ ಒಂದು ಯೋಚನೆ ಆಗಿರ್ಬೋದು, ನಿನ್ನ ಲೈಫ್ ಸ್ಟೈಲ್ ಆಗಿರ್ಬೋದು, ನಿನ್ನ ಪ್ರತಿಯೊಂದು ವಿಷಯಗಳು ಬದಲಾವಣೆ ಆಗಿದೆ, ಚೇಂಜಸ್ ಆಗಿದೆ, ನೀನು ತುಂಬಾನೇ ಚೇಂಜ್ ಆಗಿದೆಯಾ, ನೀನು ಮುಂಚಿನಾಗಿ ನನ್ನನ್ನು ಪ್ರೀತಿ ಮಾಡ್ತಿಲ್ಲ ಅಥವಾ ಮುಂಚಿನಾಗಿ ನನ್ನನ್ನು ನೀನು ಟ್ರೀಟ್ ಮಾಡ್ತಾ ಇಲ್ಲ ಅಂತ ಹೇಳಿ ಅವ್ರ ಮೈಂಡಲ್ಲಿ ಬರ್ತಾ ಇರುವಂಥದ್ದು. ಓಕೆ, ಅವ್ರ ಮೈಂಡಲ್ಲಿ ಒಂದು ಕ್ವಶನ್ ಬರ್ತಾ ಇದೆ, ಯಾಕೆ ಈ ಥರ ರಿಲೇಶನ್ಶಿಪ್ಪಲ್ಲಿ ಪ್ರಾಬ್ಲಮ್ಸ್ಗಳು ಆಗ್ತಾ ಇದೆ ಅಂಥೇಳಿ ಒಂದು ದೊಡ್ಡ ಪ್ರಶ್ನೆ ಆಗಿ ಅವ್ರ ಮೈಂಡಲ್ಲಿ ಬರ್ತಾ ಇರುವಂಥದ್ದು. ಯಾವ ರೀಸನಿಗೋಸ್ಕರ ಪ್ರಾಬ್ಲಮ್ಸ್ಗಳು ಆಗ್ತಾ ಇದೆ. ಆಲ್ರೆಡಿ ಮ್ಯಾರಿಡ್ ಆಗಿದ್ದೀರಾ, ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಸ್ವಲ್ಪ ಏನು ಹೇಳ್ಬೋದು, ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಹೆಚ್ಚು ಕಡಿಮೆ ಆಗ್ತಿರೋಂಥದ್ದು, ಇಂಬ್ಯಾಲೆನ್ಸ್ ಆಗ್ತಿರೋಂಥದ್ದು, ನೀವಿಬ್ಬರು ಹಸ್ಬೆಂಡ್ ಆ್ಯಂಡ್ ವೈಫ್ ಸ್ವಲ್ಪ ಜಗಳಗಳು ಮಾಡ್ಕೊಳ್ಳುವಂಥದ್ದು ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇರೋವಂಥದ್ದು ಕಾಣಿಸ್ತಾ ಇದೆ.
ಓಕೆ, ಇಲ್ಲಿ ನಿಮ್ಮಿಬ್ಬರಲ್ಲಿ ಅಂದರೆ ನಿಮ್ಮ ಹಸ್ಬೆಂಡ್ ಆ್ಯಂಡ್ ವೈಫ್ ಮಧ್ಯದಲ್ಲಿ ಈಗೋ ಪರ್ಸ್ನಾಲಿಟಿ ತುಂಬಾ ಇದೆ ಒಬ್ಬರಿಗೆ. ಸೊ ಇಲ್ಲಿ ನಾನು ಹೇಳ್ದಾಗೆ ಯಾಕೆ ಕೇಳಬೇಕು, ನೀನು ಹೇಳ್ದಾಗೆ ನಾನು ಯಾಕೆ ಕೇಳಬೇಕು, ನಾನು ಹೇಳ್ದಾಗೆ ನೀನು ಯಾಕೆ ಕೇಳಬೇಕು, ಇಲ್ಲಿ ಒಂದು ಮಾತಿನ ಯಾಕೆ ಕೇಳಬೇಕು ಅನ್ನೋವಂಥದ್ದೊಂದು ಈಗೋ ಪರ್ಸ್ನಾಲಿಟಿ ತುಂಬಾ ಕಾಣಿಸ್ತಾ ಇದೆ. ಇಲ್ಲಿ ಕೆಲವೊಬ್ರದ್ದು ಒನ್ ಸೈಡ್ ಲವ್ ಕಾಣಿಸ್ತಾ ಇದೆ. ತುಂಬ ಹಚ್ಕೊಂಡಿದ್ದೀರಾ ಆ ವ್ಯಕ್ತಿನ, ತುಂಬ ಪ್ರೀತಿಸ್ತಾ ಇದ್ದೀರಾ. ಬಟ್ ಆ ವ್ಯಕ್ತಿ ನಿಮ್ಮನ್ನ ತುಂಬ ನೆಗ್ಲೆಕ್ಟ್ ಮಾಡ್ತಿದ್ದಾರೆ, ಅವಾಯ್ಡ್ ಮಾಡ್ತಾ ಇದ್ದಾರೆ ನಿಮ್ಮನ್ನ. ನೀವು ಎಷ್ಟೇ ಮೆಸೇಜ್ ಮಾಡಿದ್ರು, ಕಾಲ್ ಮಾಡಿದ್ರು, ಅವ್ರು ನಿಮ್ಮನ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ. ವಿ ಲೆಟರ್ ಇಲ್ಲಿ ಚಾನಲ್ ಆಗ್ತಾ ಇರೋವಂಥದ್ದು. O C J A D Y H J E T P S. ಓಕೆ, ಈ ಲೆಟರ್ಗಳು ಚಾನಲ್ ಆಗ್ತಿರುವಂಥದ್ದು. ಓಕೆ, ಇಲ್ಲಿ ನಿಮ್ಮ ಪರ್ಸನ್, ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಿದ್ದೀರಾ ಅವರ ಒಂದು ಮೈಂಡಲ್ಲಿರ್ಬೋದು, ಅಥವಾ ನಿಮಗೆ ಹೇಳ್ತಾ ಇರುವಂಥದ್ದಾಗಿರ್ಬೋದು. ನಿಮಗೆ ಬಿಯರ್ಡ್ ಅಂದರೆ ನೀವು ಗಡ್ಡ ಅಥವಾ ಮೀಸೆ ಇದ್ರೆ ತುಂಬ ಚೆನ್ನಾಗಿ ಕಾಣಿಸ್ತೀರಾ ಅಂತ ಹೇಳಿ. ಓಕೆ, ಸೊ ನಿಮಗೆ ಹೇಳಿರುವಂಥದ್ದು ತುಂಬ ನಿಮಗೆ ಆ ಥರ ಹೇಳ್ತಾರೆ ಇರ್ಬೋದು ಯಾವಾಗಲೂ. ಸೊ ಆ ಥರ ಇಲ್ಲೇನು ಎನರ್ಜಿ ಬರ್ತಾ ಇದೆ. ಓಕೆ, ನಿಮ್ಮನ್ನ ಆ ಒಂದು ಓಕೆ ಓಕೆ ನಿಮ್ಮ ಸ್ಟೈಲಿಶನ್ ಆಗಿರ್ಬೋದು, ಅಥವಾ ನೀವು ಬಿಯರ್ಡ್ ಬಿಟ್ಟಿರೋವಂಥದ್ದು, ಅದನ್ನೆಲ್ಲ ಅವ್ರು ಇಮ್ಯಾಜ್ ಮಾಡಿಕೊಂಡು ನಿಮ್ಮನ್ನ ಕಲ್ಪನೆ ಮಾಡ್ಕೊಳ್ತಾ ಇದ್ದಾರೆ. ನೀವಿಬ್ರು ಈಗ ಸಪ್ರೇಟಲ್ಲಿ ಇರ್ಬೋದು, ಬಟ್ ಅವರ ಥಾಟ್ಸಲ್ಲಿ ನೀವು ಯಾವಾಗಲೂ ಇರ್ತೀರಾ, ಅವ್ರ ನೆನಪಲ್ಲಿ ನೀವು ಯಾವಾಗಲೂ ಇರ್ತೀರಾ. ಓಕೆ, ಇಲ್ಲಿ 4 PM ಅನ್ನುವಂಥದ್ದು, ಅಥವಾ 4 o'clock ಅಥವಾ 4 ಅನ್ನುವಂಥದ್ದು ಇಲ್ಲಿ ಚಾನಲ್ ಆಗ್ತಿರೋವಂಥದ್ದು. ಅಂದರೆ ನಿಮ್ಮ ಒಂದು ಟೈಮಿಂಗ್ಸ್ ಆಗಿರ್ಬೋದು, ನೀವಿಬ್ರು ಮಾತಾಡುವಂಥ ಟೈಮಿಂಗ್ಸ್ ಇರ್ಬೋದು, ಅಥವಾ ನೀವಿಬ್ರು ಮೀಟ್ ಮಾಡುವಂಥ ಟೈಮಿಂಗ್ಸ್ ಆಗಿರ್ಬೋದು, ಅಥವಾ ಆ ಒಂದು ಟೈಮಲ್ಲಿ ನಿಮಗೆ ಕಾಲ್ ಮಾಡಿರುವಂಥದ್ದು, ಮೆಸೇಜ್ ಮಾಡುವಂಥದ್ದು, ಅಥವಾ ಇನ್ ಫ್ಯೂಚರ್ ನಿಮ್ಮ ಒಂದು ನಿಮ್ಮ ಒಂದು ರಿಲೇಶನ್ಶಿಪ್ಪಲ್ಲಿ, ನಿಮ್ಮ ಸಂಬಂಧದಲ್ಲಿ ಅವರು ಈ ಒಂದು ಟೈಮಲ್ಲಿ ನಿಮಗೆ ಮೆಸೇಜ್ ಮಾಡುವಂಥದ್ದು ಕಾಣಿಸ್ತಾ ಇದೆ, ಕಾಲ್ ಮಾಡುವಂಥದ್ದು, ಅಥವಾ ಈ ಒಂದು ಟೈಮಲ್ಲಿ ನಿಮಗೆ ಕಾಣಿಸುವಂಥದ್ದು, ಅವರು ನಿಮಗೆ ಕಾಣಿಸುವಂಥದ್ದು ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ಸೊ ಏಂಜಲ್ ನಂಬರ್ನ ನೀವು ನೋಡ್ತಾ ಇದ್ದೀರಾ. ನೈಟ್ ರೈಡ್ ತುಂಬ ಹೋಗ್ತಾ ಇದ್ರಿ ಅಂತ ಕಾಣಿಸ್ತಾ ಇದೆ, ನೀವು ಮತ್ತು ನಿಮ್ಮ ಪರ್ಸನ್. ನೈಟ್ ಹೊರಗಡೆ ಸುತ್ತಾಡುವಂಥದ್ದು, ಅಥವಾ ಎಲ್ಲಾದರೂ ಜರ್ನಿ ಹೊರಗಡೆ ಹೋಗಬೇಕು, ನೈಟ್ ರೈಡ್ ಮಾಡಬೇಕು, ಆ ಥರದ್ದೇನೋ ಪ್ಲ್ಯಾನಿಂಗ್ ಮಾತಾಡುವಂಥದ್ದು ಕಾಣಿಸ್ತಾ ಇದೆ. ಅಥವಾ ಆ ಒಂದು ನೈಟ್ ರೈಡನ್ನು ನಿಮ್ಮಿಂದ ಅವರು ಮಿಸ್ ಮಾಡ್ತಾ ಇದ್ದಾರೆ, ಎಲ್ಲೂ ಹೊರಗಡೆ ಕರ್ಕೊಂಡು ಹೋಗ್ತಾ ಇಲ್ಲ, ಹೊರಗಡೆ ಹೋಗಲ್ಲ ಅಂತ ಹೇಳಿ. ಓಕೆ, ಸಮಥಿಂಗ್ ಇಲ್ಲಿ ನೈಟ್ ರೈಡ್, ಟ್ರಾವೆಲ್ ಎನರ್ಜಿ ನನಗಿಲ್ಲಿ ಕ್ಯಾಚ್ ಆಗ್ತಾ ಇರುವಂಥದ್ದು. ಓಕೆ, ನಿಮ್ಮ ಅಥವಾ ನಿಮ್ಮ ಪರ್ಸನ್ ಅವರ ಡೇಟ್ ಆಫ್ ಬರ್ತ್ 28/8/16/11/4/9/20 21/19/11. ಓಕೆ,
ಇಲ್ಲಿ ನಿಮ್ಮ ಪರ್ಸನಲ್ಲಿ ಸಡನ್ ಚೇಂಜಸ್ನ ನೀವು ನೋಡಿದ್ದೀರಾ ಅಂತ ಹೇಳ್ಬೋದು. ಇಲ್ಲಿ ಸಡನ್ ಆಗಿ ಅವ್ರ ಚೇಂಜಸ್ ಆಗಿದೆ. ಇಲ್ಲಿ ಕೆಲವೊಬ್ಬರಿಗೆ ಬೇರೆಯವರ ಮಾತನ್ನ ಕೇಳಿ ಚೇಂಜಸ್ ಆಗಿರುವಂಥದ್ದು, ಕೆಲವೊಂದು ಅವರ ಟೆನ್ಷನ್ಸ್ ಇಂದನೇ ಅವರ ಒಂದು ಏನು ಹೇಳ್ಬೋದು ಅವ್ರ ಲೈಫಲ್ಲಿ ನಡೀತಿರುವಂಥ ಅಪ್ಸ್ ಆ್ಯಂಡ್ ಡೌನ್ಸ್ ಇಂದ ಇಲ್ಲಿ ಚೇಂಜಸ್ ಆಗಿರುವಂಥದ್ದು ಕಾಣಿಸ್ತಿದೆ. ಇಲ್ಲಿ ಬೇರೆಯವರು ಮಾತನ್ನ ಕೇಳಿ ಚೇಂಜಸ್ ಆಗಿರುವಂಥದ್ದು. ಓಕೆ, ಇಲ್ಲಿ ನೀವಂದ್ರೆ ತುಂಬಾ ಇಷ್ಟ ಇದ್ರಿ ಅಥವಾ ನಿಮ್ಮಿಬ್ಬರ ಮಧ್ಯೆ ತುಂಬಾ ಪ್ರೀತಿ ಇತ್ತು, ಬಟ್ ಇವಾಗೆಲ್ಲ ಉಲ್ಟಾ ಆಗಿರುವಂಥದ್ದು ಕಾಣಿಸ್ತಾ ಇದೆ. ನೀವಂದ್ರೆ ಆಗೋದಿಲ್ಲ ಇವಾಗ, ಅಂದ್ರೆ ನೀವಂದ್ರೆ ತುಂಬಾ ಅವಾಯ್ಡ್ ಮಾಡ್ತಿರುವಂಥದ್ದು, ನೀವಂದ್ರೆ ನನಗೆ ಇಷ್ಟನೇ ಇಲ್ಲ ಅಂತ ಹೇಳುವಂಥದ್ದು ಕಾಣಿಸ್ತಾ ಇದೆ. ಓಕೆ, ಈ ಒಂದು ರೀಡಿಂಗಿಗೆ ಟ್ಯಾರೋ ಇಂದ ಏನು ಬರ್ತಾ ಇದೆ ಅಂತ ಹೇಳಿ ಚೆಕ್ ಮಾಡೋಣ. ಓಕೆ, ಸಡನ್ ಚೇಂಜಸ್ ಆಗಿರುವಂಥದ್ದು, ಇಲ್ಲೂ ಕೂಡ ಅದೇ ಎನರ್ಜಿ ಬರ್ತಾ ಇದೆ. ಇಲ್ಲಿ ತುಂಬಾನೇ ನಿಮ್ಮನ್ನ ನೆನಪಿಸ್ಕೊಳ್ತಾ ಇರುವಂಥದ್ದು, ನಿಮ್ಮಿಂದ ಅವಾಯ್ಡ್ ಮಾಡಿರುವಂಥದ್ದು ಅಥವಾ ನಿಮಗೆ ಹರ್ಟ್ ಮಾಡೋ ಹಾಗೆ ಅವ್ರು ಏನಾದರೂ ನಡ್ಕೊಂಡಿದ್ರೆ ಅದಕ್ಕೆ ಅವ್ರು ಇಲ್ಲಿ ಪಶ್ಚಾತ್ತಾಪ ಪಡ್ತಾ ಇರುವಂಥದ್ದು. ತುಂಬಾನೇ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ನಿಮ್ಮನ್ನ, ಅದಕ್ಕೆ ಅವರಿಗೆ ಮನಸ್ಸಿಗೆ ಹರ್ಟ್ ಆಗ್ತಿದೆ, ಅವರು ನಿಮ್ಮನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವ್ರಿಗೆ ತುಂಬಾನೇ ಅವರಿಗೇನೆ ಹರ್ಟ್ ಆಗ್ತಾ ಇದೆ. ಓಕೆ, ಸೊ ಇಲ್ಲಿ ಡೆಫಿನೆಟ್ಲಿ ಒಂದು ನ್ಯೂ ಬಿಗಿನಿಂಗ್ ಅನ್ನೋದು ಇದೆ. ಓಕೆ, ನೀವಿಬ್ಬರ ಮಧ್ಯೆ ಅದೇ ಪ್ರೀತಿ ಮತ್ತೆ ಚಿಗುರೋ ಅಂಥದ್ದು ಕಾಣಿಸ್ತಾ ಇದೆ. ಸ್ವಲ್ಪ ಸಮಯಗಳು ಹಿಡಿಯುವಂಥದ್ದು, ಸ್ವಲ್ಪ ಸಮಯ ತಗೊಂಡು ನಿಮ್ಮ ಒಂದು ಪ್ರೀತಿಯಲ್ಲಿ ಬದಲಾವಣೆಗಳು ಆಗುವಂಥದ್ದು ಕಾಣಿಸ್ತಾ ಇದೆ. ಈ ಕ್ಷಣಕ್ಕೆ ಆಗದೆ ಇರಬಹುದು ನಿಮ್ಮಿಬ್ಬರ ಮಧ್ಯ ಹೊಸ ಪ್ರೀತಿ ಹುಟ್ಟುವಂಥದ್ದಾಗಿರ್ಲಿ ಅಥವಾ ನಿಮ್ಮಿಬ್ಬರು ಪ್ರೀತಿಯಲ್ಲಿ ಸರಿ ಹೊಂದಾಣಿಕೆ ಬರುವಂಥದ್ದಾಗಿರ್ಲಿ, ಸರಿಯಾಗುವಂಥದ್ದಾಗಿರ್ಲಿ, ಈ ಕ್ಷಣಕ್ಕೆ ಆಗದೆ ಇದ್ರೂ ಸ್ವಲ್ಪ ಸಮಯಗಳ ನಂತರ ಅಥವಾ ಸ್ವಲ್ಪ ತಿಂಗಳುಗಳ ನಂತರ, ಸ್ವಲ್ಪ ವರ್ಷಗಳ ನಂತರ ಇಲ್ಲಿ ಸರಿಯಾಗುವಂಥದ್ದು ಕಾಣಿಸ್ತಾ ಇದೆ. ಓಕೆ, ಕೆಲವೊಬ್ಬರಿಗೆ ಸಡನ್ ಆಗಿಯೇ ನಿಮ್ಮ ಹತ್ರ ಅವರು ಸಾರಿ ಕೇಳುವಂಥದ್ದು ಅಥವಾ ಅವ್ರ ತಪ್ಪನ್ನು ಒಪ್ಕೊಳ್ಳುವಂಥದ್ದು ಕಾಣಿಸ್ತಾ ಇದೆ. ನಿಮ್ಮ ಪ್ರಾಬ್ಲಮ್ಸ್ ಏನೇ ಇರ್ಬೋದು ನಿಮ್ಮ ಲವ್ ಲೈಫಲ್ಲಿ, ಆ ಪ್ರಾಬ್ಲಮ್ಸಿಗೆಲ್ಲದಕ್ಕೂ ಕೊನೆ ಅಂತ ಹೇಳಿ ಬರ್ತಾ ಇದೆ. ಓಕೆ, ತುಂಬಾನೇ ವೇಟ್ ಮಾಡ್ತಾ ಇದ್ರಿ, ಬಟ್ ಈಗ ಆ ವೇಟಿಂಗ್ ಕೂಡ ಕೊನೆಗೊಳ್ಳುವಂಥದ್ದು, ಅಂದ್ರೆ ಆದಷ್ಟು ಬೇಗ ನಿಮ್ಮ ಲೈಫಲ್ಲಿ ನಿಮ್ಮ ಪರ್ಸನ್ ಬರುವಂಥದ್ದು ಕಾಣಿಸ್ತಾ ಇದೆ. ಓಕೆ, ಇಲ್ಲಿ ಏಂಜಲ್ ಇಂದ ಏನು ಗೈಡೆನ್ಸ್ ಸಿಗ್ತಿದೆ ಅಂತ ಹೇಳಿ ಚೆಕ್ ಮಾಡೋಣ. Okay, remain positive. Compromise. ಕಾಂಪ್ರಮೈಸ್ ಮಾಡ್ಕೊಳ್ತೀರಾ ನಿಮ್ಮಿಬ್ರು ಮಧ್ಯ, ಕಾಂಪ್ರಮೈಸ್ ಅನ್ನೋದು ಬರ್ತಾ ಇದೆ. ಪಾಸಿಟಿವ್ ಆಗಿರಿ, ಯಾವುದೇ ಕಾರಣಕ್ಕೂ ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡಿ, ಆದಷ್ಟು ಪಾಸಿಟಿವ್ ಆಗಿರಿ. ಕಾಂಪ್ರಮೈಸ್ ಬರ್ತಾ ಇದೆ, ನಿಮ್ಮಿಬ್ರು ನಿಮ್ಮಿಬ್ರು ಮಧ್ಯೆ ಒಂದು ಹೊಂದಾಣಿಕೆ ಬರ್ತಾ ಇದೆ. ಆಲ್ರೆಡಿ ನಾನು ಹೇಳಿದಾಗೆ ಕಾಂಪ್ರಮೈಸ್ ಮಾಡ್ಕೊಳ್ತೀರಾ, ಇಬ್ರು ಮಾತಾಡಿಕೊಂಡು ನಿಮ್ಮಿಬ್ರು ಮಧ್ಯೆ ಏನು ಸಮಸ್ಯೆ ಆಗ್ತಾ ಇದೆ ಓಪನ್ ಅಪ್ ಆಗಿ ಓಪನ್ ಮೈಂಡಿಂದ ಇಬ್ರು ಮಾತಾಡಿ ಏನು ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿ. ಓಕೆ, ಕಾಂಪ್ರಮೈಸ್ ಮಾಡ್ಕೊಳ್ಳುವಂಥದ್ದು ಕಾಣಿಸ್ತಾ ಇದೆ. ಓಕೆ, ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.